ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ. ವೀರಶೈವ ಲಿಂಗಾಯತ ಸಮುದಾಯವು ಪ್ರಸ್ತುತವಾಗಿ ಕವಲು ದಾರಿಯಲ್ಲಿದೆ. ಸಮುದಾಯದ ಒಳ ಪಂಗಡಗಳೆಲ್ಲ ಒಂದಾಗಿ ಸೇರಿಕೊಂಡು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮುಂದಾಗುತ್ತಾ ಇಂದಿನ ಸಾರ್ವಭೌಮ ಸಾಕ್ಷಿಯನ್ನು ಅರಿತು ಮುನ್ನಡೆಯಬೇಕು ಎಂದು ಅರಣ್ಯ ಸಚಿವ ಈಶ್ವರ ಬಿ ಖಂಡ್ರೆ ತಿಳಿಸಿದರು. ಮೊಳಕಾಲ್ಮೂರು ತಾಲೂಕಿನ ರಾಂಪುರದ ಕೆಕೆಪುರ ರಸ್ತೆಯ ವೀರಶೈವ ಕಲ್ಯಾಣ ಮಂಟಪದ ಆವರಣದಲ್ಲಿ ಶನಿವಾರ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕದಿಂದ ಏರ್ಪಡಿಸಿದ್ದ ವೀರಶೈವ ಲಿಂಗಾಯತ ಬೃಹತ್ ಸಮಾವೇಶ ಹಾಗೂ ಸೇವಾ ದೀಕ್ಷಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕೇಂದ್ರ ಸರ್ಕಾರದ ಒಬಿಸಿ ಪಟ್ಟಿಯಲ್ಲಿ ಪ್ರಸ್ತುತವಾಗಿ ಸೇರ್ಪಡೆಯಾಗಿರುವ ಅನೇಕ ಸಮುದಾಯಗಳಿಗಿಂತಲೂ ವೀರಶೈವ ಲಿಂಗಾಯತ ಸಮುದಾಯವು ಎಲ್ಲ ವಿಷಯದಲ್ಲಿಯೂ ಹಿಂದಿದೆ. ನ್ಯಾಯಯುತವಾಗಿ ನಮ್ಮ ಸಮುದಾಯವನ್ನು ಕೇಂದ್ರವು ಒಬಿಸಿ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಬೇಕಿದೆ. ಈ ವಿಷಯವನ್ನು ಮುಖ್ಯಮಂತ್ರಿಗಳು ಗಮನಕ್ಕೆ ತಂದು ಪಕ್ಷಾತೀತವಾಗಿ ಈ ಸಂಬಂಧ ಶ್ರಮಿಸುತ್ತೇನೆ ಎಂದರು. ಸ್ಥಳೀಯ ಶಾಸಕ ಎನ್ ವೈ ಗೋಪಾಲಕೃಷ್ಣ ತಾಲೂಕಿನಲ್ಲಿ 2.5 ಎಕರೆ ಸಹಕಾರಿ ಜಮೀನಿನಲ್ಲಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಕೊಡಿಸುವ ಭರವಸೆ ನೀಡಿದ್ದಾರೆ. ಅವರು ಜಮೀನು ಕೊಡಿಸಿದ್ದಲ್ಲಿ ಇಲ್ಲಿನ ನಿರ್ಮಿಸುವ ಭವನ ಹಾಗೂ ಕಟ್ಟಡಗಳಿಗೆ ಅನುದಾನ ಕೊಡಿಸುವ ಜವಾಬ್ದಾರಿ ನನ್ನದು ಎಂದರು. ವೇದಿಕೆಯಲ್ಲಿ ಸಮುದಾಯದ ಮುಖಂಡರು ನಾನಾ ಬೇಡಿಕೆಗಳು ಮನವಿ ಮಾಡಿದ್ದಾರೆ. ಇವುಗಳನ್ನು ಆದ್ಯತೆ ಮೇರೆಗೆ ಪೂರೈಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದರು. ಸಂಸದ ಗೋವಿಂದ ಕಾರಜೋಳ ಮಾತನಾಡಿ, ಕುಲವೊಂದು ಹೆಣ್ಣು ಮತ್ತು ಗಂಡು ಎನ್ನುವ 2 ಜಾತಿಗಳು ಎಂದು ಬಸವಣ್ಣನವರು 12ನೇ ಶತಮಾನದಲ್ಲಿಯೇ ತಿಳಿಸಿದರು. ವ್ಯಕ್ತಿಗಳನ್ನು ಜಾತಿಯಿಂದ ಗುರುತಿಸಬಾರದು. ಅನುಭವ ಮಂಟಪದಲ್ಲಿ ಲಿಂಗಧಾರಣೆ ಕೈಗೊಂಡ ನಾನಾ ಸಮುದಾಯದ 770 ಗಣಾಂಗಳೆಲ್ಲ ಲಿಂಗಾಯತರೇ ಆಗಿದ್ದರು ಎಂದರು. ಶಾಸಕ ಎನ್ ವೈ ಗೋಪಾಲಕೃಷ್ಣ ಮಾತನಾಡಿ, ಇಂದು ನಡೆಯುತ್ತಿರುವ ಈ ಸಮಾವೇಶವು ಇತಿಹಾಸ ನಿರ್ಮಿಸಿದೆ. ಇಷ್ಟೊಂದು ಪ್ರಮಾಣದ ಜನರು ಸೇರುವ ನಿರೀಕ್ಷೆ ಇರಲಿಲ್ಲ ಎಂದರು. ವರದಿಗಾರ ರುದ್ರೇಶ್ ZED TV ಮೊಳಕಾಲ್ಮೂರು. 6 ಜನ ಪಂಗಡಗಳು ಒಬ್ಬೊಬ್ಬರೊಂದೊಂದು ಕಡೆ ಹೇಳ್ಕೊಂಡು ಹೋಗ್ತಕ್ಕಂಥ ಜನ ಇವತ್ತು ಒಂದ್ ಕಡೆ ನಿಂತ್ಕೊಂಡು ನಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ರೆ ಬಹುಶಃ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳೇ ಆಗ್ಬೋದು, ಮನಸ್ಸು ಮಾಡಿದ್ರೆ ನೀವು ಪ್ರಧಾನಮಂತ್ರಿಗಳು ಕೂಡ ಈ ದೇಶದಲ್ಲಿ ಆಗ್ಬೋದು. ಆ ಪ್ರಯತ್ನ ಎಲ್ಲಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಗ್ಗಟ್ಟಿನ ಛಲ, ಒಗ್ಗಟ್ಟಿನ ಫಲದಲ್ಲಿ ಇರುತ್ತೆ. ಯಾವುದೇ ಸಂದರ್ಭದಲ್ಲಿ ಇವತ್ತೇನೋ ಕಷ್ಟಪಟ್ಟು ಹಳ್ಳಿಗೆ ಹೋಗ್ಬಿಟ್ಟು ನಾವೆಲ್ಲರೂ ಸೇರಿಸಿ ಒಂದು ಕಡೆ ಸೇರಿಸಿದ್ದೀವಿ. ಈ ಒಗ್ಗಟ್ಟಿನ ಒಂದು ಶಕ್ತಿಯನ್ನು ಮಾತ್ರ ನಿಮಗೆ ಕೈ ಹಿಡಿದು ನಿಮಗೆ ಕಾಲಿ ಬಿದ್ದು ಕೇಳ್ಕೊಡ್ತೀನಿ. ಇದನ್ನ ಯಾವುದೇ ರೀತಿಯಲ್ಲಿ ಕೂಡ ಅದನ್ನ ಬ್ರೇಕ್ ಮಾಡಕ್ ಹೋಗ್ಬೇಡ್ರಿ. ನಿಮ್ಮ ಶಕ್ತಿ ಪ್ರದರ್ಶನ ಯಾವ ರೀತಿ ಇರ್ತದೆ ಇದೇ ರೀತಿಯಲ್ಲಿ ಇರಬೇಕು. ನಾನು 2-3 ಸಲ ಅಂದ್ಕೊಂಡು ಈ ಕಾರ್ಯಕ್ರಮಕ್ಕೆ ಹೋದ್ರೆ 15-20 ಜನ ಸೇರೋದಿಲ್ಲ, ಇದಕ್ಕೆ ಯಾಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲ ಸ್ನೇಹಿತರನ್ನ ಕೇಳಿದಂಥ ಸಂದರ್ಭದಲ್ಲಿ ಬಹಳ ಆಶ್ಚರ್ಯ ಆಯ್ತು. ಈಶ್ವರ ಖಂಡ್ರೆ ಅವ್ರು ಬಂದ್ಮೇಲೆ ನಾನು ಅಲ್ಲಿ ಬರ್ತೀನಿ ಅಂತ ಹೇಳ್ತೀನಿ. ಬಂದ್ಮೇಲೆ ತುಂಬಾ ಆಶ್ಚರ್ಯ ಆಯ್ತು, ಇಷ್ಟು ಜನ ನಮ್ಮ ತಾಲೂಕಿನಲ್ಲಿದ್ದಾರೆ. ಈರ್ವರು ಕೂಡಿ ಹೊಲದೋಳು ಮೆರವಣಿಗೆ ಹೋದಾಗ ಸಂಘವ ಮಾಡಿ ಅವರ ಹುಟ್ಟಿದ ಮಗನೇ ನಾನು ಕೂಡಲ ಸಂಗಮನಾಥನ ಸಾಕ್ಷಿಯಾಗಿ ಹೇಳ್ತೀನಿ ಅಂತ ಹೇಳ್ತಾರೆ. ಇದರ ಅರ್ಥ ಏನಂದ್ರೆ ಸಮಾಜದಲ್ಲಿ ಅನೈತಿಕತೆಯಿಂದ ಹುಟ್ಟಿದಂತ ಮಗು ಕೂಡ ಕೀಳಲ್ಲ ಅಂತಕ್ಕಂಥ ಸಂದೇಶವನ್ನ 12ನೇ ಶತಮಾನದಲ್ಲಿ ನಮಗೆ ಬಿಟ್ಟೋಗಿದ್ದಾರೆ. ಬಂಧುಗಳೇ, ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ. 21ನೇ ಶತಮಾನದಲ್ಲಿ ಬಂದು ಲಿಂಗಾಯತರೊಳಗೆ 99 ಜಾತಿ ಹುಟ್ಟು ಹಾಕಿದ್ರೆ ರೇವಣ್ಣವರ ಎಲ್ಲಿಗೆ ಮುಟ್ಟೋದು ಸಮಾಜ, ಎಲ್ಲಿಗೆ ಮುಟ್ಟೋದು ಸಮಾಜ? ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ಲಿಂಗಾಯತರ ರಾಜ್ಯ ಅಂತ ಹೇಳ್ತಿದ್ರು. ಇವತ್ತು ಉಳಿದಿದೆ 99 ಜಾತಿಯಾಗಿ ವಿಂಗಡಣೆ ಆದ್ರೆ ಬಸವಣ್ಣ ಹೇಳಿದ ಮೇಲೆ ನಮ್ಮಲ್ಲಿ ಯಾರು ಜಾತಿ ಗೊತ್ತಿರಲಿಲ್ಲ. ಸತತವಾಗಿ ನೌಕರಿ ಸಿಗ್ಲಿಲ್ಲ ಅನ್ಕೊಳ್ಳಿ, ನೌಕರಿಗೆ ಅಡ್ಡಾಡ್ತಾನ, ಎಲ್ಲೆಲ್ಲೋ ಬೆಂಗಳೂರು ಸುತ್ತಾನ, ಎಲ್ಲಿ ಸುತ್ತಿ ಆಮೇಲೆ ಕಡೆ ದುಶ್ಚಟಕ್ಕೆ ಅನ್ಕೊಳ್ಳುವಂತ ಪರಿಸ್ಥಿತಿಗಳು ಬಹಳ ಮಂದಿ 90% ಯುವಕರಿಗೆ ಆ ಪರಿಸ್ಥಿತಿಗಳು ನೋಡತ್ತೇವೆ. ಇವತ್ತು ಇಲ್ಲಿರ್ಲಿ ನಮ್ಮ ಕ್ಷೇತ್ರ ಇರಲಿ, ಯಾಕಂದ್ರೆ ತಮ್ಮ ಕ್ಷೇತ್ರ ಅಂತೂ ಪಾಪ ಇದು ಬಾರಿ ಆಲ್ಮೋಸ್ಟ್ ಬ್ಯಾಕ್ವರ್ಡ್ ಏರಿಯಾ, ಅದು ಡ್ರೈ ಏರಿಯಾ. ಅಗ್ರಿಕಲ್ಚರ್ ಕೂಡ ನೀರಾವರಿ ಫೆಸಿಲಿಟಿ ಕೂಡ ಕಮ್ಮಿ ಇದೆ. ಬಹಳ ಅನಾನುಕೂಲ ಇರುವಂತಹ ಪರಿಸ್ಥಿತಿ ಈ ಭಾಗದಲ್ಲಿ ನಾವು ನೋಡ್ತೇವೆ. ಯಾಕಂದ್ರೆ ನಾವಾಗ್ಲಿ ನಮ್ಮ ಕಾರಜೋಳ ಸಾಹೇಬ್ರಾಗ್ಲಿ ಜೊತೆಗೆ ನಮ್ಮ ಗೋಪಾಲಕೃಷ್ಣ ಸಾಹೇಬ್ರಾಗ್ಲಿ ನಾವೆಲ್ಲ ಒಂದು 20-22 ವರ್ಷದ ನಾವು ಅವ್ರ ಜೊತೆ MLA 20-22 ವರ್ಷದಿಂದ ಅವ್ರ ಜೊತೆ ನಾನು ಭಾಳ ಸಣ್ಣ ವಯಸ್ಸಿನಾಗ ಎಲೆಕ್ಟ್ ಆಗಿದ್ದೆ. ಅವಾಗ ಅವ್ರ ಜೊತೆ ಒಂದು 20-25 ವರ್ಷದಿಂದ ನಾನು ಭಾಳ ನಿಗಡದಂತ ಸಂಬಂಧ ಅಂತೇನೆ. ಯಾಕಂದ್ರೆ ಅಂತ ಒಬ್ಬ ಶಾಸಕರಾಗಲಿ ಒಬ್ಬ ಸಂಸದರು ಕೂಡ ನಾವು ಕಾರಜೋಳ ಬೇರೆ ಪಾರ್ಟಿ ಇರ್ಬೋದು ಕರೆ, ಬಟ್ ನಾವು ಇಬ್ಬರು ಮೊದಲಿಂದ ಭಾಳ ಆತ್ಮೀಯರು, ಇಬ್ರು ಭಾಳ ವರ್ಷದಿಂದ ಭಾಳ ಆತ್ಮೀಯರು ನಾವು. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ.